ನಮಸ್ಕಾರ ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಓಕೆ ಸರ್. ಸರ್, ಯಾವ ಊರು ಸರ್? ಮಂಡ್ಯದಿಂದ. ಸರ್, ನಮ್ಮ ವರ್ಕೆಲ್ಲ ಎಲ್ಲಿ ನೋಡಿದ್ರೆ? ಸರ್, ನಮ್ಮ ಸ್ನೇಹಿತರೊಬ್ಬರು ಬಂದು ಮಂಡ್ಯದಲ್ಲಿ ಹೇಳಿದ್ರು. ಹಾಂ ಸರ್. ಆ ಸ್ನೇಹಿತರು ಹೇಳಿದ್ಮೇಲೆ ನನಗೆ ನಾನು ರಾಘವೇಂದ್ರ ಭಕ್ತ. ಓಕೆ ಸರ್. ನನಗೆ ಆಸೆ ಆಯಿತು. ಓಕೆ ಸರ್. ನನಗೆ ಇವತ್ತೊಂದು ಜೀವ ಉಳಿಸಿರೋನೇ ರಾಘವೇಂದ್ರ ಸ್ವಾಮಿಗಳು. ಹೌದ್ರಾ? ಇವತ್ತು ಜೀವನ ನಾನು ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿ ಹೆಸರಿನಲ್ಲಿ. ಓಹೋ. ನಾನು ಇವತ್ತು ಬದುಕಿದ್ದೀನಿ ಅಂದರೆ ರಾಘವೇಂದ್ರ ಸ್ವಾಮಿನೇ ಕಾರಣ. ಹೌದಾ? ನಾನು ಅಪ್ಪಡ ಭಕ್ತ. ನನಗೆ ಹಾಕ್ಸ್ಕೋಬೇಕಂತಲೇ ಇಲ್ಲಿ ಬೆಂಗಳೂರಿಗೆ ಹುಡುಕೊಂಡು ಅವ್ರನ್ನ 4 ಸತಿ ಫೋನ್ ಮಾಡಿದವ್ರಿಗೆ ನಾನು ಬತ್ತಾಯಿದ್ದೀನಿ ಸರ್ ಅಂತ. ಪಾಪ ಅವರು ಹಂಗೆ ಸ್ಪಂದಿಸಿದ್ರು. ನಾನು ಹಾಗೆಯೇ ಅವ್ರು ಹಿಡ್ಕೊಂಡು ನನ್ನ ಮಗನ ಕರ್ಕೊಂಡು ಇಲ್ಲಿ ಬಂದೆ. ಅವ್ರು ಇವತ್ತಿನ ದಿವಸ ನನಗೆ ರಾಯರನ್ನು ನನಗೆ ಹಾಕ್ಕೊಟ್ಟಿದ್ದಾರೆ. ನನಗೆ ಅವ್ರಿಗೆ ಜನರಿಗೆ ಎಲ್ಲಕ್ಕಾರು ಒಂದು ರಾಯರು ಒಳ್ಳೇದು ಮಾಡಲಿ ಅಂತ ಈ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ಮತ್ತು ಈ ಅಂಗಡಿಯವ್ರಿಗೂ ಸಹ ಚೆನ್ನಾಗಿ ಹಾಕಿದ್ದಾರೆ. ನಮಗೆ ಯಾವ ನೋವಿಲ್ಲಂತಲೇ ಹಾಕಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿ ಇವತ್ತು ನನಗೆ 70 ವರ್ಷ ನಾನು ಹಾಕ್ಸ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ರಾಯರ ಆಶೀರ್ವಾದ ಪಡೀರಿ, ಬಂದು ಹಾಕ್ಸ್ಕೊಳ್ಳಿ, ಭಾರಿ ಒಳ್ಳೆಯದಾಗತ್ತೆ. ಇದು ನಿಜಕ್ಕೂ ಸತ್ಯ. ಚೆನ್ನಾಗಿ ಕ್ಲೀನಾಗಿ ಹಾಕ್ಕೊಡ್ತಾರೆ, ಯಾವ ನೋವು ಇರುವುದಿಲ್ಲ, ಚೆನ್ನಾಗಿ ಹಾಕ್ಕೊಡ್ತಾರೆ. ಇಲ್ಲ ಬಂದು ಇಲ್ಲಿ ಹಾಕ್ಸ್ಕೊಳ್ಬೇಕಂತ ತಮ್ಮಲ್ಲಿ ರಾಘವೇಂದ್ರ ಭಕ್ತರಲ್ಲಿ ನಾನು ಬೇಡಿಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೇವೆ ಹಿಂಗೆ ಮುಂದುವರಿಲಿ. ನೀವು ಪ್ರತಿ ವರ್ಷ ಒಂದು 40ರಿಂದ 50 ಜನಕ್ಕೆಲ್ಲ ನೀವು ಕರ್ಕೊಂಡು ಹೋಗ್ತೀರಂತೆ. ಕರ್ಕೊಯ್ತಾ ಇದ್ದೀನಿ ಸರ್. ಇನ್ನೂ ಹೆಚ್ಚಿನ ಜನಗಳಿಗೆ ಕರ್ಕೊಂಡು ಹೋಗೋ ಥರ ನಿಮಗೆ ರಾಯರ ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಲಿ ಸರ್. ರಾಯರು ಕರ್ಕೋಗ್ತಾನೆ ಸರ್. ಇದು ಸತ್ಯ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.